ನಾವಿವಾಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಹೈದರಾಬಾದ್ ರೂಟ್. ಈ ಕಡೆ ಹೋದ್ರೆ ಯಾದಗಿರಿ ಅದ. ಜನ ಜಗ್ಗಿ ಅದಲ್ಲ ಸರಿ ಸರಿ. ಮುಂಜಾನೆ ಬರ್ಬೇಕಂತ ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ. ಕಿರಿಕಿರಿ, ಸಾಲದ ಬಾಧೆ. ಸೊ ಭಾಳ ದಿನ ಅನ್ಕೊಂಡಿದ್ದೆ ನಾನು ಹೋಗ್ಬೇಕು ಈ ಪ್ಲೇಸಿಗೆ ಅಂತೇಳಿ ಕೇಸಿಂದ. 1-2 ವಾರ ಆಯಿತು ಹೋಗೋಕ್ಕಾಗಿದ್ದಿಲ್ಲ. ಯಾಕಂತಂದ್ರೆ ನಾನು ತಮಿಳ್ನಾಡಿಗೆ ಹೋಗಿದ್ನಲ್ಲ, ಅದಕ್ಕೆ ಈ ಕಡೆ ಹೋಗೋಕ್ಕಾಗಲಿಲ್ಲ. ಅದಕ್ಕಂತಲ್ಲಿ ಇವತ್ತು ಹೊಂಟಿನಿ. ನಾವಿವಾಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಹೈದರಾಬಾದ್ ರೂಟ್. ಈ ಕಡೆ ಹೋದ್ರೆ ಯಾದಗಿರಿ ಅದ. ಸೊ ಇವತ್ತು ನಾವು ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ಯಾನಗುಂದಿಗೆ ಹೊಂಟಿವಿ. ಇವತ್ತು ಶಿವರಾತ್ರಿ ಸಲಾಗ ಅಲ್ಲಿ ಜಾಗರಣೆ ಇರ್ತದಂತ, ತೀರ್ನ ಇರ್ತದಂತಂದ್ರೆ ಅದಕ್ಕೆ ನಾವು ಅಲ್ಲಿಗೆ ಹೊಂಟಿವಿ. ಸೊ ನನ್ನ ಜೊತೆ ನಮ್ಮ ಗೆಳೆಯ ಕಂಡಪ್ಪ ಬಾಂಧನ. ಸೊ ಬರ್ರಿ ಇನ್ನೇನು ಗಾಯ್ಸ್, ಇನ್ನೂ ಒಂದು ಹತ್ತತ್ರ 1-1.5 ಕಿಲೋಮೀಟ್ರ್ ಅದ. ಇವಾಗ ರೋಡಿಗೆ ನಿಂತು ಜಾತ್ರೆ ಅದಲ್ಲ ಮೈತೆ ನಾಳೆಗೆ ನಾಡ್ದ. ಇವತ್ತು ಜಾತ್ರೆನ ಜಾಗರಣೆನ ಜಾತ್ರೆ ಯಾವತ್ತಿರ್ತದ ಮೈತೆ? ಅಮಾಶಾದ ಮರ್ದ ನಡೀತಾರನ. ಇವತ್ತು ಜಾಗರಣೆ ಇರ್ತದನ? ಜನ ಜಗ್ಗಿ ಅದಲ್ಲ ಸರಿ ಸರಿ. ಹೋದ್ರನ ಸರಿ. ಅಂತೂ ಇಂತೂ ನಾವು ಯಾನಗುಂದಿಗೆ ಬಂದಿವಿ. ಸೊ ಇಷ್ಟೊಂದು ಜನ ಇರ್ತಾರಂತ ಗೊತ್ತಿದ್ದಿಲ್ಲ. ಇಲ್ಲಿ ದೊಡ್ಡದ ಜಾತ್ರೆ ನಡೀತಾರೆ ಗೈಸ್, ನನ್ನ ಗೊತ್ತಿದ್ದಿಲ್ಲ. ನಾನು ಸಣ್ಣದಾಗ ಬಂದಿದ್ದೆ. ಯಾವಾಗಪ್ಪ ಅಂತಂದ್ರೆ ಒಂದು 3ನೇದ 2ನೇದಿದ್ದೆ, ಅವಾಗ ಬಂದಿದ್ದೆ. ಇವಾಗ ಬಂದು ಮತ್ತೆ ಸೊ ಗೈಸ್ ಇಲ್ಲೇನು ಕಾಣಕತ್ತಲ್ಲ, ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್. ನಾವಿವಾಗ ಎಂಟ್ರೆನ್ಸ್ ಮೇಲೆ ಇದ್ದೀವಿ. ಜನ ಅಂತೂ ಸಿಕ್ಕಾಪಟ್ಟೆ ಅದ. ಹೆಂಗದಪ್ಪ ಅಂತಂದ್ರೆ ಸಾಕಾಗಟ ಜನ ಮಾತ್ರ. ಸೊ ಇಲ್ಲಿಂದ ಮೆಟ್ಲಿಗೆ ಹೋಗ್ಬೇಕು. ಮೆಟ್ಲಿಗೆ ಹೋದ್ರೆ ನಮಗೆ ದೇವಸ್ಥಾನ ಸಿಗ್ತದೆ. ನಾವಿವತ್ತು ಯಾವ ದೇವ್ರಿಗೆ ಬಂದಿವಪ್ಪ ಅಂತಂದ್ರೆ ಯಾನಗುಂದಿ ಅಂದ ತಕ್ಷಣ ಗೊತ್ತಾಗಿರ್ತದೆ, ಶ್ರೀ ಮಾತಾ ಮಾಣಿಕೇಶ್ವರ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದೀವಿ ನಾವು ಇವತ್ತು. ಎಲ್ಲರೂ ದೇವ್ರಿಗೆ ಹೋಗಿ ಬರೋಕಂದ್ರೆ ನಮ್ಮ ದೇವಸ್ಥಾನ ಇವಾಗ ಹೊಂಟಿವಿ. ಮುಂಜಾನೆ ಬರ್ಬೇಕಂತ ಮಾಡಿದ್ವಿ, ಆದ್ರೆ ಆಗಲಿಲ್ಲ. ಅದಕ್ಕೆ ಇವಾಗ ಬಂದ್ವಿ. ಅಲ್ಲೇನು ಕಾಣಿಸ್ತಲ್ಲ ಗೈಸ್, ಅಲ್ಲಿ ಅದು ದೇವಸ್ಥಾನ. ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಲೇಶಿಂದ ಬರ್ತಾರೆ. ಸಣ್ಣ ಚುಕ್ಕಳ್ಳೆ ಸಿಡ್ಕಂದ ಕೇಸಿಂದ ವಯಸ್ಸಾದ್ರ ತನ ಬರ್ತಾರೆ ಅಮ್ಮನ ಆಶೀರ್ವಾದ ಪಡ್ಕಕ. ಉದ್ಯೋಗ ವ್ಯಾಪಾರದಲ್ಲಿ ಲಾಭ ನಷ್ಟ, ಮನೆಯಲ್ಲಿ ಅಶಾಂತಿ, ಪತಿ ಕಿರಿಕಿರಿ, ಸಾಲದ ಬಾಧೆ, ಆರೋಗ್ಯ. ಇನ್ನು ಮಾತಾ ಮಾಣಿಕೇಶ್ವರ ಅಮ್ಮನವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅದು ಎಷ್ಟು ಹೇಳಿದ್ರೆ ಕಡಿಮೆ. ಯಾಕಂತಂದ್ರೆ ನಡೆದಾಡುವ ದೇವರು ಅಂತ ಕರೀತಾರೆ, ಪವಾಡಗಳ ಮಾತೆ ಅಂತ ಕರೀತಾರೆ. ಯಾಕಂತಂದ್ರೆ ಇವ್ರ ಪವಾಡಗಳು ಅಷ್ಟು ಸ್ಟ್ರಾಂಗ್ ಇದ್ದವು. ಮಾತಾ ಮಾಣಿಕೇಶ್ವರ ಅಮ್ಮನವರು ಎಂಥ ಶಿವಭಕ್ತಪ್ಪ ಅಂತಂದ್ರೆ ಸದಾ ಶಿವನ ಧ್ಯಾನ ಮಾಡ್ತಿದ್ರಂತ. ಹಂಗೆ ಇಲ್ಲಿ ಭಕ್ತಾದಿಗಳು ಏನು ನಂಬ್ತಾರಪ್ಪ ಅಂತಂದ್ರೆ ಪ್ರತಿ ಶಿವರಾತ್ರಿ ದಿನ ಅಮ್ಮ ಬಂದು ಕೇಸಿನ ದರ್ಶನ ಮಾಡಿ ಹೋಗ್ತಾಳೆ ಅಂತೇಳಿ ಕೇಸಿ ಇಲ್ಲಿ ನಂಬುತ್ತಾರೆ. ಮಾತಾ ಮಾಣಿಕೇಶ್ವರ ಅಮ್ಮನವರು ಹಿಂದೊಮ್ಮೆ ಏನು ಹೇಳಿದ್ರಪ್ಪ ಅಂತಂದ್ರೆ ಭಾರತ ಪಾಕಿಸ್ತಾನ ಯುದ್ಧ ಆಗ್ತದೆ ಅಂತ ಹೇಳಿದ್ರಂತ. ಅದೇ ಥರ ಯುದ್ಧನೂ ಆಯಿತು, ಹಂಗೆ ಭಾರತನ ಗೆದ್ದಿತ್ತಂತ. ಈ ಜಾಗಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು. ಅದ್ರಾಗ ಪ್ರಮುಖವಾದವ್ರು ಯಾರಪ್ಪ ಅಂತಂದ್ರೆ ಭಾರತದ ಗೃಹ ಸಚಿವ ಆಗಿರ್ತಕ್ಕಂಥ ಅಮಿತ್ ಶಾನ ಬಂದಿದ್ರಂತ. ಮೇನ್ ಟೆಂಪಲ್ ಬಂದ್ ಕೇಸಿಂದ ಇದರಿಂದ ಅದ. ಆದರೆ ಇಲ್ಲಿ ಫೋಟೋಸ್ ವಿಡಿಯೋಸ್ ಅಲೋ ಮಾಡಲ್ಲ ಅಂತಂದ್ರೆ ಅದಕ್ಕೆ ನಾವು ಅಲ್ಲಿ ದೇವಸ್ಥಾನ ಹತ್ರ ವಿಡಿಯೋ ಮಾಡೋಕೆ ಹೋಗಲಿಲ್ಲ. ಮಾತಾ ಮಾಣಿಕೇಶ್ವರ ಅಮ್ಮನವರು ಪವಾಡ ಎಂಥ ಸ್ಟ್ರಾಂಗ್ ಅಪ್ಪ ಅಂತಂದ್ರೆ ಅವರು ಲಿಂಗಕ್ಕೆ ಆಗ್ತಕ್ಕಂಥ ಮೊದಲೇ ದಿನನೇ ಅವರು ಕೈಲಾಸಕ್ಕೆ ಹೋಯ್ತು ಅಂತ ಹೇಳಿದ್ರಂತ. ಪ್ರತಿ ಶಿವರಾತ್ರಿ ಅಂದು ಅಮ್ಮನವರು ಇಲ್ಲಿ ಬಂದ್ ಕೇಸಿಂದ ಭಕ್ತರಿಗೆಲ್ಲ ದರ್ಶನ ಮಾಡ್ತಿದ್ರು. ಇಲ್ಲಿ ಎಷ್ಟು ಲಿಂಗಗಳವಪ್ಪ ಅಂತಂದ್ರೆ ನೋಡೋಕ್ಕೆ ಕಣ್ಣು ಸಾಲೋದಿಲ್ಲ, ಅಷ್ಟು ಪರಿ ಲಿಂಗ ಮಾಡಿಟ್ರೆ. ಎಕ್ಕಳ್ಳಿಸಿಂದ ಹೋದ್ರೆ 4 ರೌಂಡ್ ಲಿಂಗಗಳೇ ಕಾಣಿಸ್ತಿರ್ತಾವ, ಆ ಥರ ಲಿಂಗಗಳು ಮಾಡಿಟ್ರೆ ಇಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬರೋರಿಗೆ ಗೆಸ್ಟ್ ಹೌಸ್ ನಾವು ಅಂತ. ಈ ಜಾಗ ಬಂದ್ಬಿಟ್ಟು ಗೋಶಾಲೆ. ಇಲ್ಲಿ ಗೋಶಾಲೆನೂ ಕೂಡ ನಿರ್ಮಾಣ ಮಾಡ್ಯಾರ. ಇದನ್ನ ನೋಡಿ ಕೇಸ್ ನಮಗಂತೂ ಫುಲ್ ಖುಷಿ ಆಯಿತು. ರಾತ್ರಿಗೆ ಬಂದಿದ್ವಿ, ಹಂಗೆ ಹೋಗ್ಬಾರ್ದು ಅಂತೇಳಿ ಕೇಸಿಂದ ನಮ್ಮ ದೋಸ್ತ ಕೈ ಕಟ್ಟೆ ದಾರ ತೊಗೋಕೈತದ.
10 ರೂಪಾಯಿ ರೇಟ್ ಗಾಯ್ಸ್ ಅಷ್ಟೇ, ಏನು ಜಾಸ್ತಿ ಇಲ್ಲ. ಒಂದು ತೊಗೋಕೈತನ ಈ ಜಾತ್ರೆ ಅದೆಲ್ಲ ನೋಡ್ಕೇಸಿಂದ ನಾನು ನಮ್ಮ ಫ್ರೆಂಡ್ ಇವಾಗ ಊರಿಗೆ ಹೋಗ್ಬೇಕು. ಯಾಕಂತಂದ್ರೆ ಟೈಮ್ ಆಯಿತು, ಅವಾಗೇ ಬಂದು ಒಂದು 4:30 ಆಗಿತ್ತು. ಅವಾಗೇ ಬಂದು ಟೈಮು 6 ಆಗತ್ತೆ. ಸೊ ಹೋಗ್ಬೇಕು, ಇನ್ನೇನು ಟೈಮ್ ಆಯಿತು. ಜಾತ್ರೆದೆಲ್ಲ ನೋಡ್ರಿ ಹೆಂಗದ. ಏಟ್ ನೋಡಿದ್ರೆ ಕಡಿಮೆ, ಜಾತ್ರೆಗೆ ಬಂದಾಗ ಇನ್ನೂ ತಿರುಗಾಡೋ ಅನ್ನಿಸ್ತದ. ಆದ್ರೆ ಸಮಯದ ಅಭಾವ, ಹೋಗ್ಲೇಬೇಕು ಊರಿಗೆ. ಕತ್ಲತ್ತದ, ನಮ್ಮ ಬೇರೆ ಒಂದು 50 ಕಿಲೋಮೀಟ್ರ್ ಆಗ್ಬೋದೇನು. ಅದಕ್ಕೆ ಹೊಂಟಿವಿ. ಇವಾಗ ಗೆಣಸು ತಿನ್ನೋಕೈತಿವಿ. ಗೆಣಸು ಭಾಳ ಒಳ್ಳೇದು ತಿನ್ನೋಕೆ. ಏನಂತ ತೊಗೋಬೇಕಂತ ಮಾಡಿದ್ವಿ, ಜಾತ್ರೆಗಂದ್ರೆ ರೇಟ್ ದುಬಾರಿ ಇರುತ್ತೆ. ಹಂಗೆ ಏನು ತೊಂದ್ರೆ ಕಡಿಮೆನೇ ಕೊಡ್ತಾರೆ. ಅದಕ್ಕಂತಂದೇಳಿ ಇಬ್ಬರು ಗೆಣಸು ತೊಗೊಂಡ್ವಿ. ಗೆಣಸು ತೊಗೊಂಡು ಗುರುಮೆಟ್ಕಲ್ ಕೊಯ್ಕೇಸಿಂದ ಊಟ ಗಟ್ಟ ಏನಾರು ಮಾಡ್ತೀವಿ. ಹಿಂದೆ ಕರ್ಕೊಂಬಂದು ಇವಂತರ ಸುಮ್ಮನೆ ಇರಲ್ಲ, ಏನು ನಿಮ್ಗೆ ಕೊಡಿಸ್ಲೇಬೇಕು. ಅದಕ್ಕೆ ಗುರುಮೆಟ್ಕಲ್ ಕೊಡಿಸ್ತೀನಿ ಅಂತೇಳಿ ಸುಮ್ಮನೆ ಕುಂತಾನೆ. ಸೊ ಗೈಸ್, ನಾವಿವಾಗ ಗುರುಮೆಟ್ಕಲ್ಗೆ ಬಂದ್ವಿ. ಅಣ್ಣ ಇಲ್ಲಿ ಊಟ ಮಾಡ್ತಾನಂತಂದ, ಅದಕ್ಕೆ ಕರ್ಕೊಂಬಂದಿನಿ. ಏನೋ ಗೋಬಿ ಮಂಜೂರಿ ಆರ್ಡ್ರ್ ಮಾಡ್ಯಾನ. ಗೋಬಿ ತಿಂದು ಕೇಸಿನ ಸೀದಾ ನಾವು ಊರಿಗೆ ಹೋಗ್ಬೇಕು. ಸೊ ನೋಡ್ರಿ ಗೈಸ್, ಎಲ್ಲ ಗ್ಯಾಂಗ್ನಾಗ ಇದ್ದವು ಇದ್ದೇ ಇರ್ತಾನೆ. ಬರೀ ಇಲ್ಲೇನ ಕರ್ಕೊಂಡು ಉಣಸು 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 ಅಂತಿರ್ತಾನೆ. ಅದಕ್ಕಂತಲೇ 2 ಗೋಬಿ ಆರ್ಡ್ರ್ ಮಾಡಿವಿ. ಗೋಬಿ ಬರ್ತದಂತ. ಇವಾಗ ಗುರುಮೆಟ್ಕಲ್ಲಾಗಿದ್ದೀವಿ ನಾವು. ಇನ್ನೂ ಒಂದು ಅವರ್ದಾಗ ಊರಾಗಿರ್ತೀವಿ. ಯಾದಗಿರಿ ಮೇಲೆ ಏನೋ ಕೊಡಿಸ್ನಪ್ಪ, ಯಾದಗಿರಿಲೇ ಹೋಗಮ್ಮ ಅಂತ ಅಂದೆ. ಅದನ್ನ ಈ ಕಡೆ ರಾಮಚಂದ್ರ ಮೇಲೆ ಹೋಗಮ್ಮ ಅಂತ ಅಂದೆ. ಫೋನ್ ಸ್ವಿಚ್ ಆಫ್ ಆಗಿ ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಆಗಿಬಿಟ್ಟದು. ಏನು ಮಾಡೋದು? ಸ್ವಿಚ್ ಆಫ್ ಆಯ್ತು. ನನಗೆ ಗೊತ್ತು, ನಿನಗೆ ಯಾರು ಹಚ್ತಾರಲ್ಲ ಅಂತ ಬರೀ ಯಾರನ್ನ ಬಕ್ಕಟ್ಗಳು ಹಚ್ತಾರೆ. ಇವತ್ತು ಶಿವರಾತ್ರಿ ಅದು. ಯಾರು ಹಚ್ಚಲ್ಲ ಗಾಯ, ಸುಮ್ಮನೆ ಎಲ್ಲ ಓವರ್ ಮಾಡ್ತಾನೆ. ಸ್ವಿಚ್ ಆಫ್ ಆಗಿದೆ, ಏನು ಮಾಡ್ತೀವಿ? ಚಾರ್ಜ್ ಇಲ್ಲ. ಯಾರು ಹಚ್ತಾರ ಸ್ವಿಚ್ ಆಫ್ ಹಾಕ್ತಾನೆ. ನೋಡ್ರಿಗ ನೀರು ತೊಗೊಂಡಾನ ಮಗ. ಊರಾಗಿಂದ್ರೆ ನಳ ನೀರು ಕುಡಿಯವ, ಇಲ್ಲಿದ್ರೆ ಫಿಲ್ಟರ್ ನೀರು ತೊಗೊಂಡಾನ. ನಾನು ಬರೀ ಗೋಬಿ ಮಂಜೂರಿ ಹೇಳ ಅಂತಂದ್ರೆ ಗೋಬಿ ರೈಸ್ ಹೇಳ್ಯಾನ. ಇಂಥ ಮಾಡ್ತಾನೆ. ಏನು ಅಲ್ಲಿ ಮತ್ತೆ ಉಣ್ಬೇಕಂತೇಳಿ ಕೇಸ್ ಉಣಾಕೈತೀವಿ. ವಿತೌಟ್ ಎಗ್. ಹಾಂ, ತತ್ತಿನಲ್ಲ ಗಾಯ್ಸ್. ನಮ್ಮ ಮನೆಗೆ ಇವತ್ತು ಕೌದೆ ಒಗೆದು ನಾವು ಇವತ್ತು ಮೆಟ್ಲೆ ಹೊಡಿತಾರೆ. ತತ್ತಿಗೆ ತಿನ್ನೋದು ಗೊತ್ತಾಯ್ತು ಅಂತಂದ್ರೆ ಅದಕ್ಕಂತಲೇ ಬರೀ ಗೋಬಿ ರೈಸ್, ತತ್ತಿಗೆ ಏನು ಹಾಕಿಲ್ಲ ಇದ್ರಾಗ. ಚಲೋ ಇದೆ, ಸೂಪರ್ ಚಲೋ ಅದ. ಕರ ಹೇಳತ್ತೆ, ಸುಳ್ಳು ಹೇಳುತ್ತೆ. ಏನಿದೆ ನಿಂಬೆ ರಸ ಮಸ್ತ್ ಚಲೋ ಆಗ್ಯದಂತ. ನಾವೊಂದು ಸಲ ಟೇಸ್ಟ್ ಮಾಡಬೇಕು. ಫೈನಲಿ ನಾವಿವಾಗ ಮನೆಗೆ ಬಂದ್ವಿ. ಟೈಮು 10 8 ಆಕೈತದ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.